ಏ ಡ್ರೈವರ್ ಕೆಳಗೆ ಬಾರಪ್ಪ, ಕೆಳಗೆ ಬಾ. ನಿನ್ನ ಗಾಡಿಗೆ ಹಿಂದೆ ರೇಡಿಯಮ್ ಮತ್ತು ಏನು ಹಚ್ಚೇನಪ್ಪ? ನಡಿ ತೋರಿಸ್ಬೇಕು ನಡಿ. ಎಲ್ಲದಪ್ಪ ನಿನ್ನ ಗಾಡಿಗೆ ಹಿಂದೆ ಎಲ್ಲಿ ಹಚ್ಚಿ ರೇಡಿಯಮ್ಮ ರಿಫ್ಲೆಕ್ಟ್ರ? ಅಲ್ಲಪ್ಪ ನೀ ಹಿಂದೆ ರೇಡಿಯಮ್ ಹಚ್ಚಿಲ್ಲ, ರಿಫ್ಲೆಕ್ಟ್ರ್ ಹಚ್ಚಿಲ್ಲ, ಏನು ಹಚ್ಚಿಲ್ಲ. ರಾತ್ರಿ ಟೈಮ್ ತೊಗೊಂಡು ಗಾಡಿ ಯಾರು ಬಂದು ನಿನ್ನ ಗಾಡಿ ಗುದ್ದಿ ಸತ್ರ ಅಂದ್ರೆ ಜವಾಬ್ದಾರಿ ಯಾರು ಹೊಣೆಗಾರರು? ಸರ್ ನಾಳೆ ಹೋಗಿ ಹಾಕಿಸ್ತೀನಿ ಸರ್. ಇನ್ನು ಹಿಂದಿನ ಟ್ರ್ಯಾಕ್ಟರ್ ಹಿಂದಿನ ಬಾಜು ರೇಡಿಯಮ್ ರಿಫ್ಲೆಕ್ಟ್ರ್ ಎಲ್ಲನೂ ಹಚ್ಚಬೇಕು. ಹಚ್ಚಲಿಲ್ಲ ಇನ್ನೊಮ್ಮೆ ನಿನ್ನ ಗಾಡಿ ಸಿಕ್ತಪ್ಪ ಅಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಚ್ತೀವಿ. ಗಾಡಿ ಒಟ್ಟ ಬಿಡೋದಿಲ್ಲ. ಆಯ್ತು ನಡಿ, ನಿನ್ನ ಗಾಡಿ ತುಂಬ ಹೋಗಿ. ಅಣ್ಣ ಅಣ್ಣ ರಿಫ್ಲೆಕ್ಟರ್ ಅಂತ ರೇಡಿಯಮ್ ಮತ್ತು ಏನಿದೆಲ್ಲ ಹಚ್ಬೇಕಲ್ಲ? ಅವನಪ್ಪ ದಿನ ಒಂದೊಂದು ಬರ್ತದ. ನಮಗೆ ದಿನಕ್ಕೆ ದುಡಿದ್ರೆ ಪಗಾರ ಸಿಗಂಗಿಲ್ಲ. ಆ ಪಗಾರನಾಗೆ ನಮ್ಮ ಜೀವನ ನಡೆಸ್ಬೇಕು. ಇದು ದಿನ ಒಂದೊಂದು ಹಾಕೋದು ಕೂತ್ರೆ ಎಲ್ಲಿ ಹಾಕೋದು ಕುಂಡ್ರದಾಗ್ತದೋ? ನಡಿ. ಮತ್ತು ಅವ್ರು ಸರ್ ಹೇಳೋದು ಬರೋಬರಿಲ್ಲಣ್ಣ. ಹಿಂದೆ ಯಾರಿಗೆ ಗುದ್ದು ಸತ್ರ ಏನು ಮಾಡೋದು? ಅವನಪ್ಪ ಹಿಂದೆ ಬಂದು ಗುದ್ದಿ ಸಾಯೊಂದು ಅವನ ಹಣಿ ಬರ್ ಸುಮಾರು ಇರ್ತದ. ಅದಕ್ಕೆ ನಾ ಏನು ಮಾಡಕ್ಕೆ ಬರ್ತದ? ಅಷ್ಟಕ್ಕೆ ಯಾವ ಯಾಕೆ ಸತ್ರ ನಾವೇನು ಮಾಡೋದ? ಬಾ ನಮ್ಮ ಕೆಲಸ ನೋಡೋಣ. ಅಣ್ಣ ಇಂಥ ನಡು ರಾತ್ರಿ ಗಾಡಿ ಬಂದು ಬಿತ್ತು. ದಾಬಾ ಒಂದು ಕಾಣಿಸಲ್ಲಾಗ್ಯಾವ, ಹೊಸ ಬರೇ ಭಾಳ ಆಗ್ಯಾವ. ಏನು ಮಾಡೋಕ್ಕಾಗಿಲ್ಲ ಅವನಪ್ಪ. ರಾತ್ರಿ ಇಲ್ಲೇ ಮಕ್ಕೊಂಡು ಮುಂಜಾನೆ ನೋಡು ಮರ ಸಾಕಾಗ್ಯದ. ಆಯ್ತಣ್ಣ ಇಲ್ಲೇ ಮುಕ್ಕಳಮ್ಮ ಗಾಡಿ. ಅಣ್ಣ ಬುತ್ತಿ ಇಲ್ಲೇ ಬಿಟ್ಟು ಏನಲ್ಲ. ನಡಿ ಕೊಟ್ಟರೆ ಬರೋಣ. ಅಷ್ಟಕ್ಕೆ ಯಾವ ಯಾಕೆ ಸತ್ರ ನಾವೇನು ಮಾಡೋದ? ಬಾ ನಮ್ಮ ಕೆಲಸ ನೋಡೋಣ.